ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರತಿ ಯುದ್ಧ ಕೂಡ ಒಂದು ಪಾಠ ಕಲಿಸುತ್ತೆ. ಯುದ್ಧವನ್ನ ನಾವೇ ಮಾಡಬೇಕು ಅಂತೇನಿಲ್ಲ. ಜಗತ್ತಿನ ಯಾವುದೇ ದೇಶ ಮತ್ತೊಂದು ದೇಶದ ಜೊತೆ ಮಾಡುವ ಯುದ್ಧವನ್ನ ಇನ್ನುಳಿದ ದೇಶಗಳು ಗಮನಿಸ್ತಾ ಇರತ್ವೆ. ಅಲ್ಲಿ ಆಗ್ತಾ ಇರೋ ತಪ್ಪುಗಳಿಂದ ಹಿಡಿದು ತಾಂತ್ರಿಕ ನೈಪುಣ್ಯಗಳವರೆಗೆ, ಶತ್ರುಗಳ ದಾಳಿಯ ರೀತಿಗಳಿಂದ ಹಿಡಿದು ಅದನ್ನು ಹಿಮ್ಮೆಟ್ಟಿಸುವ ಶೈಲಿಗಳವರೆಗೆ, ಅಲ್ಲಿ ಶತ್ರುಗಳ ಚಾಕಚಕ್ಯತೆ ಮತ್ತು ವೈಫಲ್ಯ ಪ್ರತಿಯೊಂದು ಕೂಡ ಬೇರೆ ದೇಶಗಳಿಗೊಂದು ಪಾಠವನ್ನು ಕಲಿಸ್ತಾ ಇರುತ್ತೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಗತ್ತು ಭಾರತದ ಶಕ್ತಿಯನ್ನ ಮತ್ತು ವೇಗವನ್ನ ನೋಡ್ತಲ್ಲ, ಅದನ್ನ ಭಾರತ ಕಲಿತಿದ್ದು ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಮತ್ತು ಇಸ್ರೇಲ್ ಮೇಲೆ ನಡೆದ ಹಮಾಸ್ ಹಾಗೂ ಇನ್ನಿತರ ಪ್ರಾಕ್ಸಿಗಳ ದಾಳಿಯನ್ನು ನೋಡಿದ ಮೇಲೆ. ಹಾಗೆ ಭಾರತದ ಈ ಸ್ಟೈಲು ಜಗತ್ತಿನ ಇನ್ನಿತರ ದೇಶಗಳಿಗೆ ಕೂಡ ಒಂದು ಪಾಠ ಆಗುತ್ತೆ. ಅವರು ತಮ್ಮ ಸ್ಟೈಲನ್ನು ಭಾರತದ ರೀತಿಯಲ್ಲೇ ಬದಲಿಸಿಕೊಳ್ತಾ ಹೋಗ್ತಾರೆ. ಇನ್ನು ಭಾರತ ಇಷ್ಟಕ್ಕೆ ನಿಂತಿಲ್ಲ. ಈಗ ಕಾರ್ಗಿಲ್ ಯುದ್ಧದ 25ನೇ ವಿಜಯೋತ್ಸವದ ಸಂದರ್ಭದಲ್ಲಿ ಸೇನೆಯಲ್ಲಿ 2 ಮಹತ್ವದ ಬದಲಾವಣೆಗಳನ್ನು ಘೋಷಣೆ ಮಾಡಿದೆ. ಭಾರತೀಯ ಸೇನೆಯಲ್ಲಿ ಒಂದು ಹೊಸ ಬಟಾಲಿಯನ್ ಹಾಗೂ ಒಂದು ಹೊಸ ಬ್ರಿಗೇಡ್ಗಳ ರಚನೆ ಆಗ್ತಾ ಇವೆ. ಇದು ಈ ಹಿಂದಿನ ಮತ್ತು ಭಾರತದ ಮೊದಲ ಸಿಡಿಎಸ್ ಬಿಪಿನ್ ರಾವತ್ ಅವರು ಕಂಡಿದ್ದ ಥಿಯೇಟರ್ ಕಮಾಂಡ್ ರಚನೆಗಿಂತ ಸ್ವಲ್ಪ ಭಿನ್ನವಾಗಿ ಕಂಡರೂ ಕೂಡ ಆ ಥಿಯೇಟರ್ ರಚನೆಯ ಕನಸಿನ ಆಧುನೀಕರಣದ ಥರ ಇದು ಕಾಣ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ಪಡೆಗಳ ರಚನೆ? ಏನು ಆ ಪಡೆಗಳ ವಿಶೇಷ? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಈ ಹಿಂದಿನ ಸಿಡಿಎಸ್ ದಿವಂಗತ ಬಿಪಿನ್ ರಾವತ್ ಭಾರತೀಯ ಸೇನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರುವ ಕನಸನ್ನು ಕಂಡಿದ್ರು. ಈ ಹಿಂದಿನ ಯುದ್ಧಗಳನ್ನು ಗಮನದಲ್ಲಿಟ್ಟುಕೊಂಡು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಗಳನ್ನು ರಚನೆ ಮಾಡಬೇಕು ಅನ್ನೋ ಐಡಿಯಾ ಅವರದ್ದಾಗಿತ್ತು. ವಾಯುಪಡೆ, ಇನ್ಫೆಂಟ್ರಿ, ನೌಕಾಪಡೆ ಈ ಮೂರನ್ನು ಒಳಗೊಂಡ ಒಂದು ಇಂಟಿಗ್ರೇಟೆಡ್ ಪಡೆಯ ರಚನೆ ಆಗಬೇಕು. ಅಗತ್ಯಕ್ಕೆ ತಕ್ಕ ಹಾಗೆ 3 ಪಡೆಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಅದಕ್ಕಾಗಿ ಪರ್ಮಿಷನ್ಗಳು, ಪತ್ರಗಳು, ಅನುಮತಿಗಳು, ಬೇಡಿಕೆಗಳು, ಇದಕ್ಕೆ ಹೆಚ್ಚು ಸಮಯ ಖರ್ಚಾಗಬಾರದು. ಪ್ರತಿ ಥಿಯೇಟರ್ಗೂ ಒಬ್ಬ ಸೇನಾ ನಾಯಕ, ಅವನು 3 ಪಡೆಗಳನ್ನು ಆ ಕ್ಷಣದ ಅಗತ್ಯಕ್ಕೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡಿಕೊಳ್ಳೋ ಅಧಿಕಾರವನ್ನು ಹೊಂದಿರಬೇಕು ಅನ್ನೋದು ರಾವತ್ ಅವರ ಯೋಚನೆ ಆಗಿತ್ತು. ಗೆಳೆಯರೆ, ಇವತ್ತಿಗೂ ಕೂಡ ಹಿರಿಯ ಸೇನಾಧಿಕಾರಿಗಳು 1962ರ ಯುದ್ಧದ ಬಗ್ಗೆ ಮಾತಾಡುವಾಗ ಭಾರತೀಯ ಸೇನೆಗೆ ಸಕಾಲಕ್ಕೆ ಸಿಗಬೇಕಾದ ನೆರವು ಸಿಕ್ಕಿದ್ದಿದ್ರೆ, ಬ್ಯಾಕಪ್ ಸಿಕ್ಕಿದ್ರೆ, ವಾಯುಪಡೆಯನ್ನ ಕಣಕ್ಕಿಳಿಸಿದ್ರೆ ಭಾರತ ಚೈನಾದ ಎದುರು ಸೋಲೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕೂಡ ವಾಯುಪಡೆಯನ್ನ ಬಳಸೋದಕ್ಕೆ ಅನುಮತಿಯನ್ನ ನೀಡಿದ್ರೆ ಆ ಸಂಘರ್ಷ ಅಷ್ಟು ದಿನ ನಡೀತಿರ್ಲಿಲ್ಲ. ನಾವು ನಮ್ಮ ಸೈನಿಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಳ್ಕೋಬೇಕಿರಲಿಲ್ಲ ಅನ್ನೋದನ್ನು ಕೂಡ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದ ಸೇನಾಧಿಕಾರಿಗಳು ಹೇಳ್ತಲೇ ಇರ್ತಾರೆ. ಹಾಗೆ ಸಂಘರ್ಷದ ಸಮಯದಲ್ಲಿ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳುವ ಅವಕಾಶ ಮತ್ತು ಅಧಿಕಾರ ಎರಡೂ ಸಂಪೂರ್ಣವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಫೀಲ್ಡ್ ಅಲ್ಲಿ ನಿಂತ ಸೇನಾ ನಾಯಕರಿಗೆ ಇರಬೇಕೇ ಹೊರತು ದೆಹಲಿಗೆ ಫೋನ್ ಮಾಡಿ ಅನುಮತಿಗಾಗಿ ಪತ್ರ ಬರೆದು ಅದೆಲ್ಲ ಸಿಗೋವರೆಗೆ ಸೇನೆ ಕಾಯ್ತಾ ಕೂತ್ಕೊಳ್ಳೋ ಹಾಗಾಗಬಾರದು. ಈ ತುರ್ತು ನಿರ್ಧಾರಗಳು, ತುರ್ತು ಆಕ್ಷನ್ಗಳು ಸಾಧ್ಯ ಆಗಬೇಕು ಅಂದ್ರೆ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಗಳ ರಚನೆ ಆಗಬೇಕು ಅಂತ ಬಿಪಿನ್ ರಾವತ್ ಹೇಳ್ತಾ ಇದ್ರು. ಈಗ ಅವರ ಕನಸು ಒಂದು ಹಂತಕ್ಕೆ ನನಸಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಭಾರತದ ಪೂರ್ವ ಹಾಗೂ ಪಶ್ಚಿಮದ ಗಡಿಗಳನ್ನ ಕಾಪಾಡೋದಿಕ್ಕೆ ಈಗ 2 ಹೊಸ ಪಡೆಗಳು ಸಿದ್ಧ ಆಗ್ತಾ ಇವೆ. ಆ ಪೈಕಿ ಒಂದು ರುದ್ರ ಬ್ರಿಗೇಡ್ ಆದ್ರೆ ಮತ್ತೊಂದು ಭೈರವ್ ಬೆಟಾಲಿಯನ್. ಗೆಳೆಯರೆ, ರುದ್ರ ಅಂದ್ರೆ ಶಿವ. ರುದ್ರ ಅನ್ನೋದು ಅವನ ಭಯಾನಕ ರೂಪಗಳ ಪೈಕಿ ಒಂದು. ಈ ಭಯಾನಕ ರೂಪದ ಹೆಸರಲ್ಲೊಂದು ಬ್ರಿಗೇಡ್ ರಚನೆ ಆಗ್ತಾ ಇದೆ. ಇದು ಇಂಟಿಗ್ರೇಟೆಡ್ ಬ್ರಿಗೇಡ್ ಆಗಿರುತ್ತೆ. ಇದರಲ್ಲಿ ಇನ್ಫಂಟ್ರಿಯ ಜೊತೆಗೆ ಡ್ರೋನ್ಸ್, ಇಂಜಿನಿಯರ್ಸ್, ಮಿಸೈಲ್ಸ್, AI, ಸ್ವಾಮ್ ಡ್ರೋನ್ಸ್, ಸೈಬರ್ ವಾರ್ಫೇರ್ ಟೀಮ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಟೀಮ್, ಹೀಗೆ ಇವತ್ತಿನ ಆಧುನಿಕ ಯುದ್ಧಕ್ಕೆ ಬೇಕಾದ ಎಲ್ಲ ರೀತಿಯ ಪಡೆಗಳು ಇರುತ್ತವೆ. ಸ್ನೇಹಿತರೆ, ಇಷ್ಟು ದಿನ ಯುದ್ಧಗಳು ನಡೀತಾ ಇದ್ದ ರೀತಿಗೂ ಹಾಗೂ ಅವುಗಳ ಕಲ್ಪನೆಗೂ ಇನ್ನು ಮುಂದಿನ ಯುದ್ಧಗಳ ರೀತಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಈ ಹಿಂದೆ ಒಂದು ಯುದ್ಧ ಅಂದ್ರೆ ಸೈನಿಕರ ಸಂಖ್ಯೆ ಮುಖ್ಯ ಆಗ್ತಾ ಇತ್ತು. ಬಂದೂಕುಗಳನ್ನ ಹಿಡ್ಕೊಂಡು ಕಾದಾಡೋದಕ್ಕೆ ಯೋಧರು ಬೇಕಾಗ್ತಾ ಇತ್ತು. ಇನ್ನು ಈಗಲೂ ಯೋಧರು ಬೇಕು, ಆದ್ರೆ ಅವರ ಯುದ್ಧದ ಸ್ಟೈಲ್ ಬದಲಾಗ್ತಾ ಇರುತ್ತೆ. ಇನ್ನು ಮುಂದೆ ಪ್ರತಿ ಸೈನಿಕ ಕೂಡ ಟೆಕ್ ವಾರಿಯರ್ ಆಗಬೇಕಾಗತ್ತೆ. ತಂತ್ರಜ್ಞಾನವನ್ನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇನ್ನು ಮುಂದೆ ಸೇನೆಯಲ್ಲಿ ಕೂಡ ವಿಪರೀತ ಪ್ರಮಾಣದಲ್ಲಿ ಬಳಸ್ತಾ ಹೋಗ್ತಾರೆ. ಅದಕ್ಕೆ ಬೇಕಾದ ಹಾಗೆ ಭಾರತ ಕೂಡ ತನ್ನ ಸೇನೆಯನ್ನ ಸಿದ್ಧ ಮಾಡಿಟ್ಕೋಬೇಕಾಗತ್ತೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೋಡಿದ್ವಲ್ಲ, ಅಲ್ಲಿ ಪಾಕಿಸ್ತಾನದ ಜೊತೆ ಭಾರತ ಯುದ್ಧ ಮಾಡ್ತಿದೆ ಅಂತ ಅನ್ಸಿದ್ರೂ ಕೂಡ ನಿಜವಾದ ಯುದ್ಧ ಆಗಿದ್ದು ಬರೀ ಪಾಕಿಸ್ತಾನದ ಜೊತೆ ಮಾತ್ರ ಅಲ್ಲ, ಬದಲಿಗೆ ಟರ್ಕಿ, ಚೈನಾ ಹಾಗೂ ಪಾಕಿಸ್ತಾನ 3 ದೇಶಗಳ ಜೊತೆಗೆ. ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದೇ ಸಮಕ್ಕೆ ಪಾಕಿಸ್ತಾನ ಹುಳುಗಳನ್ನು ಕಳಿಸೋ ಹಾಗೆ ಚಿಕ್ಕ ಚಿಕ್ಕ ಡ್ರೋನ್ಗಳನ್ನ 5-10 kg ಸ್ಫೋಟಕಗಳ ಜೊತೆ ಭಾರತದ ಕಡೆಗೆ ಕಳುಹಿಸ್ತಾ ಇತ್ತು. ಆ ಡ್ರೋನ್ಗಳನ್ನ ಸ್ವಾಮ್ ಡ್ರೋನ್ಗಳು ಅಂತ ಕರೀತಾರೆ. ಚಿಕ್ಕ ಚಿಕ್ಕ ಡ್ರೋನ್ಗಳು ಹಿಂಡು ಹುಳ ಬರೋ ಹಾಗೆ ಬಂದುಬಿಡುತ್ತವೆ. ಅವುಗಳನ್ನ ಹೊಡೆದು ಹಾಕೋದಿಕ್ಕೆ ದೊಡ್ಡ ಮಿಸೈಲ್ ಅನ್ನ ಬಳಸಿದ್ರೆ ನಮಗೆ ನಷ್ಟ ಆಗುತ್ತೆ. ಹಾಗಂತ ಅವುಗಳನ್ನ ಹಾಗೆ ಬಿಟ್ರೆ ಅವು ದಾಳಿ ಮಾಡಿ ನಷ್ಟವನ್ನುಂಟು ಮಾಡುತ್ತವೆ ಅಥವಾ ಬೇಹುಗಾರಿಕೆಯನ್ನ ಮಾಡಿಕೊಂಡು ವಾಪಸ್ಸು ಹೋಗುತ್ತವೆ.
ಇಂಥ ಡ್ರೋನುಗಳನ್ನ ನಿಭಾಯಿಸೋದಕ್ಕೆ ಭಾರತ ಈ ಬಾರಿ ಬೇರೆಯದ್ದೇ ಆದ ತಂತ್ರಜ್ಞಾನವನ್ನ ಬಳಕೆ ಮಾಡ್ತು. ಹಾಗಂತ ಪ್ರತಿ ಬಾರಿಯೂ ಒಂದೇ ತಂತ್ರ ನಡೆಯೋದಿಲ್ಲ. ಅಲ್ಲಿ ಶತ್ರುಗಳಿಗೆ ಕ್ಷಣ ಕ್ಷಣಕ್ಕೂ ಸರ್ಪ್ರೈಸ್ ಅನ್ನ ಕೊಡ್ತಾ ಇರಬೇಕಾಗುತ್ತೆ. ಸೊ ಭಾರತ ಈಗ ದೊಡ್ಡ ಬದಲಾವಣೆಗೆ ಸಿದ್ಧ ಆಗ್ತಾ ಇದೆ. ತಂತ್ರಜ್ಞಾನದಲ್ಲಿ ನೈಪುಣ್ಯ ಪಡೆದ ರುದ್ರ ಬ್ರಿಗೇಡ್ ಆಧುನಿಕ ಡ್ರೋನುಗಳು, ಸ್ಮಾರ್ಟ್ ಮಿಸೈಲುಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳ ಜೊತೆ ಎರಡೂ ಗಡಿಗಳನ್ನ ಕಾಯೋದಕ್ಕೆ ಸಿದ್ಧ ಆಗ್ತಾ ಇದೆ. ಜೊತೆಗೆ ಸಂಘರ್ಷದ ಸಮಯದಲ್ಲಿ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರ ಕೂಡ ಈ ಬ್ರಿಗೇಡ್ಗೆ ಇರುತ್ತೆ. ಯಾವುದೇ ಟರೈನ್ನಲ್ಲೂ ತುರ್ತಾಗಿ ಡಿಪ್ಲಾಯ್ ಮಾಡೋದಕ್ಕೆ ಸಾಧ್ಯವಾಗುವ ಹಾಗೆ ಇದು ಸದಾ ಸನ್ನದ್ಧ ಸ್ಥಿತಿಯಲ್ಲಿರುತ್ತೆ. ಒಮ್ಮೆ ರುದ್ರ ಬ್ರಿಗೇಡ್ ಹೊರಡಿತು ಅಂದ್ರೆ ಅದು ಮತ್ಯಾವ ಆಯುಧಕ್ಕೂ ಇನ್ಯಾರ ಅನುಮತಿಗೂ ಕಾಯಬೇಕಾದ ಅಗತ್ಯ ಇರೋದಿಲ್ಲ. ಅದೊಂದು ವೆಲ್ ಎಕ್ವಿಪ್ಡ್ ಸೇನಾಪಡೆ ಆಗಿರುತ್ತೆ. ಹಾಗೆ ಮತ್ತೊಂದು ಭೈರವ ಬೆಟಾಲಿಯನ್, ಇದು ರ್ಯಾಪಿಡ್ ಡಿಸ್ಟ್ರಕ್ಷನ್ ಬೆಟಾಲಿಯನ್ ಆಗಿರುತ್ತೆ. ತುರ್ತು ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಗಡಿ ದಾಟಿ ಹೋಗಿ ಸ್ಟ್ರೈಕ್ ಮಾಡಿ ವಾಪಸ್ಸು ಬಂದು ಬಿಡಬಲ್ಲ ಸ್ಪೆಷಲ್ ಬೆಟಾಲಿಯನ್ ಇದು. ಇದು ಶತ್ರುಗಳ ಮನೆಗೆ ನುಗ್ಗಿ ಅಲ್ಲಿ ವಿನಾಶವನ್ನು ಉಂಟು ಮಾಡಿ ಬರುವ ತಂಡ. ಅವರ ಬಳಿ ಏರ್ ಪೋರ್ಟಬಲ್ ವೆಪನ್ಸ್, ಚಿಕ್ಕ ಚಿಕ್ಕ ಸರ್ವೆಲೆನ್ಸ್ ಡ್ರೋನುಗಳು, ಹಾಗೆ ಹೆಚ್ಚು ಕಾಲ ಹಾರಾಟ ನಡೆಸಬಲ್ಲ ಲಾಯ್ಟರಿಂಗ್ ಮುನೇಷನ್ಗಳು ಇರುತ್ತವೆ. ಇದು ಸರ್ಜಿಕಲ್ ಸ್ಟ್ರೈಕ್ಗಳಿಗೆ ಮತ್ತು ಗಡಿಯ ಸಮೀಪ ಹಾಗೂ ಗಡಿಯ ಆಚೆ ನಡೆಸುವ ವಿಶೇಷ ಕಾರ್ಯಾಚರಣೆಗಳಿಗೆ ಬಳಕೆ ಆಗುವ ಪಡೆ. ಇದರ ಜೊತೆ ನಮ್ಮ ಪದಾತಿ ದಳದಲ್ಲಿ ಒಂದು ಡ್ರೋನ್ ಪ್ಲಟೂನ್ ಕೂಡ ಇನ್ನು ಮುಂದೆ ಇರುತ್ತೆ. ಇವತ್ತಿನ ಯುದ್ಧಗಳಿಗೆ ಡ್ರೋನ್ ಹಾಗೂ ಲಾಯ್ಟರಿಂಗ್ ಮ್ಯುನಿಷನ್ ಅನ್ನೋದು ತುಂಬಾನೇ ಅಗತ್ಯ ಅನ್ನಿಸ್ತಾ ಇದೆ. ಹೀಗಾಗಿ ಪದಾತಿ ದಳದ ಬಳಿ ಸರ್ವೆಲೆನ್ಸ್ ಹಾಗೂ ಅಟ್ಯಾಕಿಂಗ್ ಡ್ರೋನ್ಗಳನ್ನು ಹೊಂದಿರುವ ಒಂದು ಪರಿಪೂರ್ಣ ಪ್ಲಟೂನ್ ಇರುತ್ತೆ. ಇಲ್ಲಿ ನಾಗಾಸ್ತ್ರ ಹೆಸರಿನ 30 ಕಿಲೋಮೀಟರ್ ರೇಂಜಿನ ಹಗಲು ಮತ್ತು ರಾತ್ರಿ ಎರಡೂ ವೇಳೆಗಳಲ್ಲಿ ಕಾರ್ಯನಿರ್ವಹಿಸಬಲ್ಲ ಲಾಯ್ಟರಿಂಗ್ ಮ್ಯುನಿಷನ್ಸ್ ಇರುತ್ತವೆ. ಹಾಗೆ ಹೈಬ್ರಿಡ್ ಲಾಂಚಿಂಗ್ಗೆ ಅವಕಾಶ ಇರುವ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗುವ ಸುಮಾರು 50 ಕಿಲೋಮೀಟರ್ ರೇಂಜಿನ ರುದ್ರಾಸ್ತ್ರ ಅನ್ನೋ ಕಾಂಬ್ಯಾಟ್ ಡ್ರೋನ್ ಕೂಡ ಇವ್ರ ಹತ್ರ ಇನ್ನು ಮುಂದಿರುತ್ತೆ. ಇನ್ನು ಬರೀ ಡ್ರೋನ್ ಮಾತ್ರ ಇದ್ರೆ ಸಾಕಾಗುದಿಲ್ಲ. ಯಾಕೆಂದ್ರೆ ನಾವು ಡ್ರೋನ್ಗಳನ್ನ ಬಳಸ್ತೀವಿ ಅಂದ್ರೆ ಶತ್ರುಗಳು ಬಳಸದೇ ಇರ್ತಾರ. ಈಗಂತೂ ಚೈನಾ ಹಾಗೂ ಟರ್ಕಿಗಳು ಬೇಕಾದಷ್ಟು ಡ್ರೋನ್ಗಳನ್ನ ಪಾಕಿಸ್ತಾನಕ್ಕೆ ಒದಗಿಸಿಕೊಡ್ತಾ ಇವೆ. ಇನ್ನು ಚೈನಾದ ಬಳಿ ವಿಪರೀತ ಪ್ರಮಾಣದಲ್ಲಿ ಡ್ರೋನ್ಗಳಿವೆ. ಅವರು ಅವುಗಳನ್ನ ತಯಾರು ಮಾಡೋದ್ರಲ್ಲಿ ಮಾಸ್ಟರ್ಸ್ ಆಗಿದ್ದಾರೆ. ಹೀಗಿರುವಾಗ ನಮ್ಮ ಹಾಗೆ ಅವರು ಕೂಡ ಡ್ರೋನ್ ಬಳಸಿದ್ರೆ ಅಲ್ಲಿ ಇಬ್ಬರಿಗೂ ನಷ್ಟ ಉಂಟಾಗುತ್ತೆ. ಸೊ ಭಾರತ ಗೇಮ್ ಚೇಂಜರ್ ಅನ್ನೋ ಹಾಗೆ ಭಾರ್ಗವಾಸ್ತ್ರವನ್ನ ಇಲ್ಲಿ ಬಳಸೋದಕ್ಕೆ ಹೋಗ್ತಾ ಇದೆ. ಈ ಭಾರ್ಗವಾಸ್ತ್ರ ಅನ್ನೋದು ಭಾರತದ ಅಪ್ಪಟ ಸ್ವದೇಶಿ ಮತ್ತು ಕಡಿಮೆ ಖರ್ಚಿನ ಆಂಟಿ ಡ್ರೋನ್ ವೆಪನ್. ಇದು ಶತ್ರುಗಳ ಡ್ರೋನ್ಗಳನ್ನ, ಸ್ವಾಮ್ ಡ್ರೋನ್ಗಳನ್ನ ಕೌಂಟರ್ ಮಾಡುತ್ತೆ. ಅದು ಬರೀ 16 ಸೆಕೆಂಡ್ಗಳ ಅವಧಿಯ ಒಳಗೆ. ಈ ಭಾರ್ಗವಾಸ್ತ್ರವನ್ನು ಕೂಡ ಇನ್ಫೆಂಟ್ರಿಗೆ ಒದಗಿಸಲಾಗ್ತಾ ಇದೆ. ಇವುಗಳ ಜೊತೆ ಆಕಾಶ್, ಪ್ರಳಯ್ ಮತ್ತು ನಾಗ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳನ್ನು ಕೂಡ ಇನ್ಫೆಂಟ್ರಿಗೆ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ಸೇನೆಗೆ ಒದಗಿಸಿಕೊಡುವ ಸಲುವಾಗಿ ಸುಮಾರು 1982 ಕೋಟಿ ರೂಪಾಯಿ ಮೌಲ್ಯದ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗೆ ನಾಗಾಸ್ತ್ರ, ವರ್ಟಿಕಲ್ ಲಾಂಚಿಂಗ್ ಡ್ರೋನ್, ಭಾರ್ಗವಾಸ್ತ್ರ ಮುಂತಾದವುಗಳ ಖರೀದಿಗೆ 295 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಸೈನಿಕರಿಗೆ ವಿಶೇಷ ತರಬೇತಿ ಅಗತ್ಯ ಕೂಡ ಇರುತ್ತಲ್ವಾ. ಭಾರತೀಯ ಸೇನೆಯ ಪ್ರತಿಯೊಬ್ಬ ಯೋಧನನ್ನು ಆಧುನಿಕ ಯುದ್ಧಗಳಿಗಾಗಿ ತಯಾರು ಮಾಡೋ ಪ್ರಯತ್ನವೊಂದು ಸದ್ದಿಲ್ಲದೆ ಆರಂಭಗೊಳ್ತಾ ಇದೆ. ಅದಕ್ಕಾಗಿ 14 ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ 30,000 ಸೈನಿಕರಿಗೆ ಡ್ರೋನ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಗೆಳೆಯರೇ, ಇನ್ನು ಮುಂದೆ ಜಗತ್ತು ಯುದ್ಧ ಮಾಡೋ ರೀತಿ ತುಂಬಾನೇ ಆಧುನಿಕವಾಗಿರುತ್ತೆ, ತುಂಬಾನೇ ಬದಲಾಗ್ತಾ ಹೋಗುತ್ತೆ. ಯುದ್ಧ ಕೇವಲ ನೆಲದ ಮೇಲೆ ಮಾತ್ರ ಆಗೋದಿಲ್ಲ. ಬಾಹ್ಯಾಕಾಶದಲ್ಲಿ, ನೀರಲ್ಲಿ, ವಿಮಾನಗಳ ಮೂಲಕ, ಯುದ್ಧ ನೌಕೆಗಳ ಮೂಲಕ ಮಾತ್ರ ಅಲ್ಲದೆ ಸ್ಯಾಟಲೈಟ್ಗಳ ಮೂಲಕ ಕೂಡ ಯುದ್ಧ ಆಗೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಸೇನೆ ಕೂಡ ಆಧುನೀಕರಣಗೊಳ್ಳಬೇಕಾಗತ್ತೆ. ಆ ಕೆಲಸವನ್ನ ಭಾರತೀಯ ಸೇನೆ ಈಗ ಮಾಡ್ತಾ ಇದೆ. ಇನ್ನು ಇಂಥ ಪಡೆಗಳ ರಚನೆ ಭಾರತದಲ್ಲೇ ಮೊದಲ ಬಾರಿ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಈಗಾಗಲೇ ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಹೀಗೆ ಒಂದಷ್ಟು ದೇಶಗಳಲ್ಲಿ ಇಂಥ ಪ್ರಯತ್ನಗಳು ನಡೆದಿವೆ. ಅದೇ ಹಾದಿಯಲ್ಲಿ ಭಾರತ ಕೂಡ ಹೆಜ್ಜೆ ಹಾಕ್ತಾ ಇದೆ. ಅಮೆರಿಕಾದಲ್ಲಿ 75th ರೇಂಜರ್ ರೆಜಿಮೆಂಟ್ ಅಂತ ಒಂದಿದೆ. ಇದು ಲಘು ಕಮಾಂಡೋ ಘಟಕವಾಗಿದ್ದು ವಿಶೇಷ ಕಾರ್ಯಾಚರಣೆಗಳಿಗಾಗಿಯೇ ಇದನ್ನು ತರಬೇತಿಗೊಳಿಸಲಾಗಿದೆ. ಇದನ್ನು ನಮ್ಮ ಭೈರವ್ ಬೆಟಾಲಿಯನ್ಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸ್ಟ್ರೈಕರ್ ಬ್ರಿಗೇಡ್ ಕಾಂಬ್ಯಾಟ್ ಟೀಮ್ ಅಂತ ಮತ್ತೊಂದು ಪಡೆ ಅಮೆರಿಕಾದಲ್ಲಿದೆ. ಇದು ಇನ್ಫೆಂಟ್ರಿ, ಟ್ಯಾಂಕ್ ಮತ್ತು ಇತರ ಘಟಕಗಳ ಇಂಟಿಗ್ರೇಟೆಡ್ ರಚನೆಯನ್ನ ಹೊಂದಿದ್ದು ರುದ್ರ ಬ್ರಿಗೇಡ್ ಜೊತೆ ಇದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಷ್ಯಾದ ಬಳಿ ಸ್ಪೆಟ್ಸ್ನಾಜ್ ಅನ್ನೋ ಒಂದು ಪಡೆ ನಿರ್ದಿಷ್ಟ ಕಾರ್ಯಾಚರಣೆಗಳಿಗಾಗಿ ತರಬೇತಿಗೊಂಡ ನಮ್ಮ ಭೈರವ್ ಬೆಟಾಲಿಯನ್ ತರ ಇದೆ. ಇನ್ನೊಂದು ಮೋಟರೈಸ್ಡ್ ರೈಫಲ್ ಬ್ರಿಗೇಡ್ ಇದೆ. ಇದನ್ನ ನಮ್ಮ ರುದ್ರ ಬ್ರಿಗೇಡ್ಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಚೈನಾದ ಬಳಿ ಕೂಡ PLA ಸ್ಪೆಷಲ್
ಆಪರೇಷನ್ಸ್ ಫೋರ್ಸ್ ಅಂತ ಒಂದಿದೆ, ಮತ್ತೊಂದು ಕಾಂಬ್ಯಾಟ್ ಆರ್ಮ್ಸ್ ಬ್ರಿಗೇಡ್ ಅಂತ ಇದೆ. ಇದರಲ್ಲಿ ಸ್ಪೆಷಲ್ ಆಪರೇಷನ್ ಫೋರ್ಸ್ ಅನ್ನೋದು ವಿಶೇಷ ಕಾರ್ಯಾಚರಣೆಗಳಿಗಾಗಿ ನಿಯುಕ್ತಗೊಂಡ ಪಡೆ ಆದ್ರೆ, ಕಂಬೈನ್ಡ್ ಆರ್ಮ್ಸ್ ಬ್ರಿಗೇಡ್ ಅನ್ನೋದು ಒಂದು ಇಂಟಿಗ್ರೇಟೆಡ್ ರಚನೆಯನ್ನ ಹೊಂದಿರುವ ಬ್ರಿಗೇಡ್ ಆಗಿದೆ. ಹಾಗೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಕೂಡ ಸ್ಪೆಷಲ್ ಏರ್ ಸರ್ವಿಸ್ SAS ಅನ್ನೋ ಒಂದು ಕಮಾಂಡೋ ಪಡೆ ಇದೆ ಮತ್ತು ಬ್ರಿಟಿಷ್ ಆರ್ಮೀಸ್ ಬ್ರಿಗೇಡ್ ಕಾಂಬ್ಯಾಟ್ ಟೀಮ್ಸ್ ಅನ್ನೋ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಕೂಡ ಇವೆ. ಗೆಳೆಯರೆ, ಇಲ್ಲಿ ಅಮೆರಿಕ, ಚೈನಾ, ಬ್ರಿಟನ್ ಮುಂತಾದ ದೇಶಗಳು ಈ ಹಿಂದೆನೆ ಮಾಡಿಕೊಂಡಿರೋದನ್ನ ಭಾರತ ಈಗ ಮಾಡೋದಕ್ಕೆ ಹೋಗ್ತಾ ಇದೆ ಮತ್ತು ಈ ಪಡೆಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಕೂಡ ಒದಗಿಸಿಕೊಡುವುದರ ಜೊತೆಗೆ ಇಲ್ಲಿನ ಪ್ರತಿ ಸೈನಿಕನನ್ನು ಟೆಕ್ ವಾರಿಯರ್ ತರ ತರಬೇತಿಗೊಳಿಸುವ ಗುರಿಯನ್ನ ಭಾರತ ಹಾಕೊಂಡಿದೆ. ಭಾರತದ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಬಿಪಿನ್ ರಾವತ್ ಅವರ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ ನ ಕನಸು ಇನ್ನಷ್ಟು ಆಧುನೀಕರಣಗೊಂಡು ಭಾರತೀಯ ಸೇನೆಯಲ್ಲಿ ಅಳವಡಿಸಿಕೊಳ್ಳಲಾಗ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.